ಪ್ರತಿನಿತ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನು ಟಿವಿಗೂ ಮುನ್ನ ವೀಕ್ಷಿಸಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಈ ಸಂಚಿಕೆಯಲ್ಲಿ ಕುಸುಮ ಜಿಮ್ನಲ್ಲಿ ಥ್ರೆಡ್ಮಿಲ್ ಬಿಟ್ಕೊಡುವಂತೆ ಅಲ್ಲೇ ಇರೋ ಹುಡುಗಿ ಜೊತೆ ಜಗಳ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕಿಶನ್ ಓಡ್ ಬಂದು ಏನಾಯಿತು ಮೇಡಮ್ ಅಂತ ವಿಚಾರಿಸ್ತಾನೆ. ಆಗ ಆ ಹುಡುಗಿ, ನೋಡಿ ಸರ್, ನಾನು ಥ್ರೆಡ್ಮಿಲ್ ಮಾಡ್ತಾ ಇದ್ನ, ನನ್ನ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡೋದು ಅಲ್ಲದೆ ನನ್ನ ಹೆಡ್ಫೋನ್ ಹೊಡೆದಾಕಿದ್ದಾರೆ, ಇದ್ರ ಕಾಸ್ಟ್ 10,000 ಅಂತ ಹೇಳ್ತಾಳೆ. ಆಗ ಕಿಶನ್ ಆ ಹುಡುಗಿಗೆ, ಮೇಡಮ್ ಕೂಲ್ ಡೌನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇಯ್ನ್, ನಿಮಗೆ ಇದೇ ಥರ ಹೊಸ ಹೆಡ್ಫೋನ್ ತರಿಸ್ಕೊಡೋ ಜವಾಬ್ದಾರಿ ನಂದು, ನಾನು ತರಿಸ್ಕೊಡ್ತೀನಿ ಅಂತ ಹೇಳ್ತಾ ಕುಸುಮಂಗೆ ಅಮ್ಮ ಏನಿದು ಅಂತ ಕೇಳ್ತಾನೆ. ಆಗ ಕುಸುಮ ಟ್ರೈನರ್ ಹುಡುಗಿನ ತೋರಿಸಿ ಎಲ್ಲ ಇವಳಿಂದಾನೇ ಆಗಿದ್ದು ಅಂತ ಹೇಳ್ತಿರ್ತಾಳೆ. ಆಗ ಟ್ರೈನರ್ ಮತ್ತು ಜಿಮ್ನಲ್ಲಿ ಥ್ರೆಡ್ಮಿಲ್ ಮಾಡ್ತಿದ್ದ ಆ ಹುಡುಗಿ ಇಬ್ಬರು ಸೇರಿ ಕುಸುಮನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಘಾಟಿ ಹೆಂಗಸು ಅಂತ ಹೇಳ್ತಿರ್ತಾರೆ. ಹೀಗೆ ಮತ್ತೆ ಕುಸುಮ ಹಾಗೆ ಆ ಹುಡುಗಿರಿಬ್ರು ಜಗಳ ಮಾಡ್ತಿರ್ತಾರೆ. ಇನ್ನು ಕಿಶನ್ ಎಲ್ಲರನ್ನೂ ಸಮಾಧಾನವಾಗಿ ಹ್ಯಾಂಡಲ್ ಮಾಡ್ತಾ ಥ್ರೆಡ್ಮಿಲ್ನಲ್ಲಿದ್ದ ಆ ಹುಡುಗಿಗೆ ಮೇಲೆ ಖಾಲಿ ಇದೆ, ನೀವು ಅಲ್ಲಿ ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಹಾಗೆ ಕುಸುಮಂಗೆ, ಅಮ್ಮ ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಆ್ಯಕ್ಚುಲಿ ಇವತ್ತು ಇದನ್ನು ನಿಮ್ಮಿಂದ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾ, ಅಮ್ಮ ಈ ಜಿಮ್ ಅನ್ನೋದು ಒಂಥರ ನಮ್ಮ ಜೀವನ ಇದ್ದಂಗೆ, ಒಂದೊಂದೇ ಹೆಜ್ಜೆನ ಇಡ್ತಾ ಹೋಗಬೇಕು, ಒಟ್ಟಿಗೆ 2 ಹೆಜ್ಜೆ ಇಟ್ಟರೆ ಲೈಫ್ ತಪ್ಪಾಗತ್ತಲ್ವಾ, ಹಾಗೇ ಇದು ಒಂದಾದ್ಮೇಲೆ ಒಂದು ಕಲಿಬೇಕಮ್ಮ, ಇಲ್ಲಾಂದರೆ ದೇಹಕ್ಕೆ ಒಳ್ಳೆಯದಲ್ಲ. ನೋಡಿ, ನೀವು ಈಗ ಈ ಗ್ರೌಂಡ್ ಎಕ್ಸಸೈಸ್ನ ಕಲೀರಿ, ಆಮೇಲೆ ನಾನೇ ಇದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ ಅಂತ ಹೇಳ್ತಾನೆ. ಆಗ ಕುಸುಮ, ಸರಿ ಆಗಲಿ, ನೀನು ಇಷ್ಟು ಸಮಾಧಾನವಾಗಿ ಹೇಳ್ತಿದ್ಯಾ ಅಂದಮೇಲೆ ನಾನು ಕೇಳ್ತೀನಿ ಅಂತ ಹೇಳ್ತಾ ಆ ಟ್ರೈನರ್ ಹುಡುಗಿಗೆ ಬೈತಾ ಕಿಶನ್ಗೆ, ನೋಡಪ್ಪ, ಇವಳಿಗೆ ಬರೀ ವ್ಯಾಯಾಮ ಮಾಡೋದಲ್ಲ, ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಡು ಅಂತ ಹೇಳ್ತಾಳೆ. ಹಾಗೆ ಕಿಶನ್ ಸರಿ ಅಂತ ಹೇಳ್ತಾ, ನೀವು ಇನ್ನೊಂದು 2 ಎಕ್ಸಸೈಸ್ ಮಾಡಿ ಮನೆಗೆ ಹೊರಡಿ, ನಾಳೆ ಬೆಳಗ್ಗೆ ಮುಂದುವರಿಸೋಣ, ಈಗ ಟೈಮ್ ಆಯಿತು, ನಾನು ಮನೆಗೆ ಹೊರಡ್ತೀನಿ ಅಂತೇಳಿ ಅಲ್ಲಿಂದ ಹೊರಡ್ತಾನೆ. ಇನ್ನು ಅದೇ ಜಿಮ್ನಲ್ಲಿರೋ ಒಂದು ಹುಡುಗಿ ಕಿಶನನ್ನು ನಿಲ್ಲಿಸಿ, ಸರ್ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ, ಸಿಚುಯೇಷನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ, ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿರ್ತಾಳೆ. ಇದನ್ನು ನೋಡೋ ಕುಸುಮ ತುಂಬಾ ಗಾಬರಿನಲ್ಲಿ ಕಿಶನನ್ನು ನೋಡ್ತಿರ್ತಾಳೆ. ಹಾಗೆ ಭಾಗ್ಯಗೆ ಕಾಲ್ ಮಾಡಿ, ಹುಡುಗಂಗೆ ಕೋಪನೇ ಬರಲ್ಲ, ಎಲ್ಲದಕ್ಕೂ ತಾಳ್ಮೆಯಿಂದಾನೇ ಉತ್ತರ ಕೊಡ್ತಾನೆ ಅಂತ ಹೇಳ್ತಾ ಜಿಮ್ನಲ್ಲಿ ನಡೆದಿದ್ದನ್ನೆಲ್ಲ ಭಾಗ್ಯನ ಹತ್ರ ಹೇಳ್ಕೊಳ್ತಾಳೆ. ನಂತರ ಭಾಗ್ಯ, ಹಾಗಿದ್ರೆ ಎಲ್ಲ ಓಕೆ ಆಯ್ತಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಕುಸುಮ, ಇಲ್ಲ ಭಾಗ್ಯ, ಇನ್ನೂ ಒಂದು ಪರೀಕ್ಷೆ ಇದೆ ಅಂತ ಹೇಳ್ತಾ ಇಲ್ಲಿ ಒಂದು ಹುಡುಗಿ ಕಿಸ್ಕೊಂಡು ಕಿಶನ್ನ ಮಾತಾಡ್ಸಿದ್ಲು. ಅದಕ್ಕೆ ಅವನು ಕೂಡ ನಗ್ದ. ಯಾಕೆ ನಗಬೇಕಿತ್ತು ಅವನು, ಈಗ ಇದನ್ನು ಪರೀಕ್ಷೆ ಮಾಡಬೇಕು ನಾನು ಅಂಥೇಳಿ ಭಾಗ್ಯ ಹೇಳೋ ಮಾತಿಗೆ ನೀನು ಏನು ಯೋಚನೆ ಮಾಡಬೇಡ, ಪ್ರತಿಯೊಂದು ಪರೀಕ್ಷೆ ಮಾಡಿ ಆಮೇಲೆ ನಾನು ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾಳೆ. ಇನ್ನು ಕ್ಯಾಂಟೀನ್ನಲ್ಲಿ ಕುಸುಮ ಒಟ್ಟಿಗೆ ಮಾತಾಡ್ತಿದ್ದ ಭಾಗ್ಯ ಕಾಲ್ ಕಟ್ ಮಾಡಿದ ತಕ್ಷಣ ಪೂಜನ್ನ ನೋಡ್ತಾಳೆ. ಪೂಜಾ ಕೂಡ, ಅಕ್ಕ ಏನು ನಡೀತಾ ಇದೆ ಇಲ್ಲಿ, ಪೂಜಾ ಒಳ್ಳೆ ಹುಡುಗ ಅಂತೆಲ್ಲ ಮಾತಾಡ್ತಿದ್ದೀರಾ, ಅತ್ತೆ ಯಾರನ್ನಾದ್ರೂ ಟೆಸ್ಟ್ ಮಾಡೋಕೆ ಹೋಗಿದ್ದಾರಾ, ಇಬ್ರು ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಇನ್ನು ಈ ಕಡೆ ಜಿಮ್ನಲ್ಲಿ ಕುಸುಮ ಟೈಮ್ ಮುಗಿದ್ಮೇಲೂ ಮನೆಗೆ ಹೋಗಲ್ಲ ಅಂತ ಆ ಟ್ರೈನರ್ ಹುಡುಗಿಗೆ ಹೇಳ್ತಾ ಕಿಶನನ್ನು ನೋಡ್ಕೊಂಡು ಕುಂತಿರೋ ಒಂದು ಹುಡುಗಿನ ನೋಡ್ತಾ ಅವಳ ಹತ್ರ ಹೋಗಿ ಅವಳನ್ನು ಮಾತಾಡ್ಸೋಕೆ ಶುರು ಮಾಡ್ತಾಳೆ. ಹಾಗೆ ಕಿಶನ್ ಬಗ್ಗೆ ವಿಚಾರಿಸ್ತಾ ಅವನ್ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾ, ನಾನು ನೀನು ಈಗ ಫ್ರೆಂಡ್ ಥರ ಅಂತ ಹೇಳ್ತಿರ್ತಾಳೆ. ಆಗ ಆ ಹುಡುಗಿ ಕೂಡ, ಹೌದು ಆಂಟಿ, ಕಿಶನ್ ಅಂದರೆ ನನಗೆ ತುಂಬ ಇಷ್ಟ ಅನ್ನೋದನ್ನ ಕೇಳಿ, ಅಂದರೆ ಅವನಿಗೂ ನೀನಂದರೆ ಇಷ್ಟನಾ ಅಂತ ಕೇಳ್ತಾಳೆ. ಆಗ ಆ ಹುಡುಗಿ, ಅಯ್ಯೋ ಇಲ್ಲ ಆಂಟಿ, ಕಿಶನ್ ಅವರು ಒಂಥರ ಈ ಥರ ವಿಷಯದಲ್ಲೆಲ್ಲ ಸ್ವಲ್ಪ ದೂರ ಅಂದರೆ ದೂರ, ಈ ಥರದ ವಿಚಾರಗಳನ್ನ ಅವರು ಎಂಟರ್ಟೈನ್ ಮಾಡಲ್ಲ ಅಂತ ಹೇಳ್ತಾಳೆ. ಇದರಿಂದ ಖುಷಿ ಪಡೋ ಕುಸುಮ ಮತ್ತೊಂದು ಪರೀಕ್ಷೆ ಮಾಡೋ ಸಲುವಾಗಿ, ನೀನು ಈಗಲೇ ಹೋಗಿ ನಿನ್ನ ಮನಸ್ಸಿನಲ್ಲಿರೋ ಮಾತನ್ನೆಲ್ಲ ಅವನಿಗೆ ಹೇಳಿಬಿಡು ಅಂತ ಬಲವಂತವಾಗಿ ಆ ಹುಡುಗಿನ ಕಿಶನ್ ಹತ್ರ ಕಳಿಸ್ತಾಳೆ. ಹಾಗೆ ಅವರನ್ನೇ ನೋಡ್ತಾ ಕೂರ್ತಾಳೆ. ಇನ್ನು ಈ ಕಡೆ ಕ್ಯಾಂಟೀನಲ್ಲಿ ಪೂಜಾ ಭಾಗ್ಯ ಇಬ್ಬರು ಮಾತಾಡ್ತಾ, ಭಾಗ್ಯ ಪೂಜಿನ ಮಾತು ಕೇಳಿ ತುಂಬಾ ಖುಷಿ ಪಟ್ಟ, ಎಷ್ಟು ನಂಬಿಕೆ ಇಟ್ಕೊಂಡಿದ್ಯಾ ಪೂಜಾ ನನ್ನ ಮೇಲೆ, ನಿನ್ನ ನಂಬಿಕೆನ ನಾನು ಉಳಿಸ್ಕೊತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ತನ್ನ ಕೆಲಸ ಮುಂದುವರಿಸ್ತಿರ್ತಾಳೆ. ಇನ್ನು ಈ ಕಡೆ ಜಿಮ್ನಲ್ಲಿ ಕಿಶನ್ ಹತ್ರ ಕುಸುಮ ಕಳಿಸಿದ ಹುಡುಗಿ ಬಂದು ತನ್ನ ಪ್ರೀತಿ ವಿಚಾರನ ಕಿಶನ್ಗೆ ಹೇಳ್ತಾಳೆ. ಆಗ ಕಿಶನ್ ನಗ್ತಾ, ಈ ವಿಷಯನ ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಅಂಥೇಳಿ ಅವಳನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಇದನ್ನು ನೋಡಿ ಕುಸುಮ ತುಂಬಾ ಗಾಬರಿಯಾಗಿ ಅವ್ರ ಹಿಂದೆನೇ ಅವರನ್ನು ಫಾಲೋ ಮಾಡ್ತಾ ಹೋಗ್ತಾಳೆ. ನಂತರ ಕಿಶನ್ ಮುಂದೆ ಆ ಹುಡುಗಿ ಮತ್ತೆ ಪ್ರೀತಿ ವಿಚಾರದ ಬಗ್ಗೆ ಕಿಶನ್ ಅವ್ರ ಹತ್ರ ಮಾತಾಡೋಕೆ ಹೋದಾಗ ಕಿಶನ್ ಅವಳ ಮಾತಿಗೆ, ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಆ ಹುಡುಗಿ, ಹಾಗಿದ್ರೆ ನೀವು ಕೂಡ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀರಾ
ಇದ್ದೀರಾ, ಇಷ್ಟಪಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಆ ಹುಡುಗಿ ಕೇಳೋ ಪ್ರಶ್ನೆಗೆ ಕಿಶನ್ ನೋ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾನೆ. ಹಾಗೆ ನನಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸು ಇಲ್ಲ, ನಾನು ನಿಮ್ಮನ್ನು ಒಬ್ಬ ಕ್ಲೈಂಟ್ ಅನ್ನೋ ದೃಷ್ಟಿನಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತಿದ್ದೆ, ಹಾಗೆ ಮಾಡ್ತೀನಿ ಕೂಡ ಅಂತ ಹೇಳ್ತಾ ಆ ಹುಡುಗಿ ಕೇಳೋ ಪ್ರಶ್ನೆಗೆ ನಾನು ಈಗಾಗಲೇ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತೇಳಿ ಪೂಜಾ ಮೇಲೆ ತನಗಿರೋ ಪ್ರೀತಿ ವಿಷಯನ ಹೇಳ್ಕೊಳ್ತಾ, ಆ ಪೂಜಾ ಮೇಲೆ ನನಗಾಗಿರೋದು ಜೆನ್ಯೂನ್ ಲವ್, ಆ ರೀತಿ ಪ್ರೀತಿ ಬೇರೆ ಯಾರ ಮೇಲೂ ಆಗಲ್ಲ ಅನ್ಸುತ್ತೆ ಅಂತೇಳಿ ಆ ಪೂಜಾ ಅನ್ನೋ ಹುಡುಗಿ ಯಾರು ಅಂತ ಆ ಹುಡುಗಿ ಕೇಳೋ ಪ್ರಶ್ನೆಗೆ ಅದೇ ನಮ್ಮ ರಿಸೆಪ್ಷನ್ನಲ್ಲಿ ಕೆಲಸ ಮಾಡ್ತಾ ಇದ್ಲಲ್ಲ ಅವಳೇ ಅಂತ ಹೇಳ್ತಾನೆ. ಕಿಶನ್ ಬಾಯ್ನಲ್ಲಿ ಈ ಥರ ಮಾತುಗಳನ್ನ ಕೇಳ್ತಿರೋ ಕುಸುಮ ಕೂಡ ತುಂಬಾ ಖುಷಿ ಪಡ್ತಾಳೆ. ಇನ್ನು ಕಿಶನ್ ಪೂಜಾ ಮೇಲಿರೋ ತನ್ನ ಪ್ರೀತಿನ ಆ ಹುಡುಗಿ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ನನ್ನಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಸಾರಿ ಅಂತ ಸಾರಿ ಕೂಡ ಕೇಳ್ತಿರ್ತಾನೆ. ಹಾಗೆ ನನ್ನ ಮನಸ್ಸಿನಲ್ಲಿ ಒಬ್ಬರನ್ನ ಇಟ್ಕೊಂಡು ಮತ್ತೊಬ್ಬರ ಜೊತೆ ಫ್ಲರ್ಟ್ ಮಾಡೋಕ್ಕೆ ಬರಲ್ಲ, ನಾನು ಇಷ್ಟಪಟ್ಟಿದ್ದು ಪೂಜನ್ನ ಅಷ್ಟೇ ಅಂತ ಹೇಳ್ತಿರ್ತಾನೆ. ಹಾಗೆ ಆ ಹುಡುಗಿ ಇದೇ ಫೈನಲ್ಲ, ನಿಮ್ಮ ಡಿಸಿಷನ್ ಚೇಂಜ್ ಆಗಲ್ವಾ ಅಂತ ಕೇಳ್ತಾಳೆ. ಆಗ ಕಿಶನ್ ಖಂಡಿತವಾಗ್ಲೂ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳ್ತಾ ಸರಿ ಇವಾಗ ನೀವು ಹೊರಡಿ, ಮತ್ತೆ ಯಾರಾದರೂ ನೋಡಿದ್ರೆ ಕತೆ ಕಟ್ತಾರೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಇನ್ನು ಕುಸುಮ ಕೂಡ ಇವನನ್ನು ನೋಡ್ತಾ ಎಂಥ ಹುಡುಗ, ಎಂಥ ಗುಣ, ಎಂಥ ಮಾತು, ಅಪ್ರಂಜಿ ಅಂತೇಳಿ ದೃಷ್ಟಿ ತೆಗಿತಾ ದೇವರಿಗೆ ಕೈ ಮುಕ್ಕೊಳ್ತಾ ಖುಷಿ ಪಡ್ತಾ ನಿಂತ್ಕೊಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಕೊನೆಗೊಳ್ಳುತ್ತೆ.